Friends, welcome to Amar English Academy. So this is Amarish. So today we are going to see one poem of a ninth standard. That is photograph. Ninth standard poem photograph written by Shirley Towson. So photograph. When we say photograph, okay, what will come to your mind? Photograph ಅಂತ ಹೇಳಿದಾಗ ನಿಮ್ಮ ತಲೆಗೆ ಏನು ಬರುತ್ತೆ? So whenever you see your old photos, okay, it will bring a lot of memory with that particular small photo. Okay, there are a lot of sweet memories tied with that photo, and you will go back to the flashback, and even you can enjoy that moments once again by seeing the photo. Okay, ಈ ಒಂದು ಫೋಟೋಗ್ರಾಫು ನಮ್ಮ ಹಳೆಯ ನೆನಪುಗಳನ್ನು ಮತ್ತೆ ವಾಪಸ್ ತರಿಸುತ್ತೆ. ಓಕೆ, ನೀವು ಹಳೆಯ ಫೋಟೋ ಯಾವುದನ್ನು ನೋಡಿದ್ರೂ ಸಹಿತ ವಿಶೇಷ ಸನ್ನಿವೇಶದಲ್ಲಿ ಇದ್ದದನ್ನು ನೀವು ಆ ಸನ್ನಿವೇಶದಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆಗಳನ್ನು ನೆನಪುಗಳನ್ನು ಅದು ನಿಮಗೆ ಮತ್ತೆ ಕೊಡುತ್ತೆ. ಸಿ ಹಿಯರ್ ವಾರ್ಮಪ್ ಆ್ಯಕ್ಟಿವಿಟಿ. ಈ ಫೋಟೋಗ್ರಾಫನ್ನು ಈ ಪೋಯಮಲ್ಲಿ ಶರ್ಲಿ ಏನೇನು ಹೇಳ್ತಿದ್ದಾರೆ ನೋಡೋಣಂತೆ. ಡಿಸ್ಕಸ್ ಇನ್ ಅ ಗ್ರೂಪ್ಸ್ ದ ವ್ಯಾಲ್ಯೂ ಆಫ್ ಫೋಟೋಗ್ರಾಫ್. ಓಕೆ, ಫೋಟೋಗ್ರಾಫದ ಮಹತ್ವ ಏನು ಅನ್ನೋದನ್ನು ಗ್ರೂಪಲ್ಲಿ ಡಿಸ್ಕಸ್ ಮಾಡಿರಿ ಅಂತ ಹೇಳ್ತಾರೆ. ಫೋಟೋ ತೆಗೆಸ್ಕೊಳ್ಳೋ ಒಂದು ಇಂಟೆನ್ಷನ್ನೇ ಅದೇ. ನಾವು ಮುಂದೆ ಯಾವತ್ತಾದರೂ ಆ ಫೋಟೋವನ್ನು ನೋಡಿದಾಗ ಮತ್ತೆ ಆ ಸುಂದರ ಕ್ಷಣಗಳು, ಹಳೆಯ ನೆನಪುಗಳು ನಮ್ಮ ಮನಸ್ಸಿಗೆ ಬರ್ತಾವ. ಅದನ್ನು ಅನುಭವಿಸ್ಲಿಕ್ಕಂತಲೇ ನಾವು ಫೋಟೋಗಳನ್ನು ತೆಗೆಸ್ಕೊಂಡು ಅದನ್ನು ಇಟ್ಟಿರ್ತೀವಿ. ಓಕೆ, ಯಾಕಂದರೆ ಸಮಯ ಒಂದು ಸಲ ಸರಿದ ಮೇಲೆ ಮತ್ತೆ ವಾಪಸ್ ಬರಲ್ಲ. ಆದರೆ ಆ ಫೋಟೋಗಳು ನಮ್ಮ ಹಳೆಯ ನೆನಪುಗಳನ್ನು ನಮಗೆ ತಂದು ಕೊಡ್ತಾವ. ಡೂ ಯು ಥಿಂಕ್ ಫೋಟೋಗ್ರಾಫ್ಸ್ ಡೂ ಎನಿ ಫಂಕ್ಷನ್ ಅದರ್ ದ್ಯಾನ್ ರಿಮೈಂಡಿಂಗ್ ಯು ಆಫ್ ಒನ್ಸ್ ಫಾಸ್ಟ್? ಒಬ್ಬರ ಗತಕಾಲದ ನೆನಪುಗಳನ್ನು ಮರುಕಳಿಸುವುದೊಂದೇ ಫೋಟೋಗ್ರಾಫಿನ ಕರ್ತವ್ಯ, ಅಥವಾ ಅದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡುತ್ತಾ ಫೋಟೋಗ್ರಾಫು ಅಂತ ಕೇಳ್ತಾರೆ. ಚೂಸ್ ಎನಿ ಫೋಟೋಗ್ರಾಫ್ ಆ್ಯಂಡ್ ಡಿಸ್ಕ್ರೈಬ್ ಟು ಯುವರ್ ಗ್ರೂಪ್. ಒಂದು ಯಾವುದಾದ್ರೂ ನಿಮ್ಮ ಹಳೆಯ ಫೋಟೋವನ್ನು ತೆಗೆದುಕೊಂಡು ನಿಮ್ಮ ಗೆಳತಿಯರಿಗೆ ಅದನ್ನು ಡಿಸ್ಕ್ರೈಬ್ ಮಾಡಿರಿ, ಆ ಫೋಟೋಗ್ರಾಫ್ ಬಗ್ಗೆ ವಿವರಿಸಿರಿ. ಇಲ್ಲೊಂದು ಫೋಟೋಗ್ರಾಫ್ ಇದೆ ನೋಡಿ. ಓಕೆ, ಸೊ ಇದು ಪೋಯಿಟ್ ಫೋಟೋಗ್ರಾಫ್. ಇದು ಸಮುದ್ರದ ತೀರದಲ್ಲಿ ಪೋಯಿಟ್ಟು ತಮ್ಮ ಇಬ್ಬರು ಕಜಿನ್ಗಳೊಂದಿಗೆ ಸಂತೋಷದಿಂದ ಒಂದಿಷ್ಟು ವಿನೋದದ ಕ್ಷಣಗಳನ್ನು ಕಳೀತಾ ಇದ್ದಾರೆ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ 3 ಜನ, ಪೋಯಿಟ್ಟು ಮತ್ತು ಅವ್ರ ಕಜಿನ್ನು. ಇದು ಪೋಯಿಟ್ ಅಲ್ಲ, ಪೋಯಿಟ್ ತಾಯಿ. ಆ್ಯಕ್ಚುಲಿ ಪೋಯಿಟ್ ತಾಯಿ ಮತ್ತು ಅವ್ರ ಕಜಿನ್ಸು ಎಷ್ಟು ಸಂತೋಷವಾಗಿದ್ದಾರೆ ಅಂಥೇಳಿ. ಓಕೆ, ಲೆಟ್ ಅಸ್ ಸಿ ದ ಪೋಯಮ್. ದ ಕಾರ್ಡ್ಬೋರ್ಡ್ ಶೋಸ್ ಮೀ ಹೌ ಇಟ್ ವಾಸ್. ಕಾರ್ಡ್ಬೋರ್ಡ್, ಮೊದಲಿನ ಫೋಟೋ, ಹಳೆ ಫೋಟೋ ತೆಗೆದ್ರೆ ಹಿಂದ್ಗಡೆ ಕಾರ್ಡ್ಬೋರ್ಡ್ ಇರ್ತಿತ್ತು. ಓಕೆ, ಆ ಕಾರ್ಡ್ಬೋರ್ಡ್ ನನಗೆ ತೋರಿಸುತ್ತೆ. ಕಾರ್ಡ್ಬೋರ್ಡ್ ಮೇಲಿನ ಒಂದು ಫೋಟೋನು ನೋಡಿದಾಗ ಹೌ ಇಟ್ ವಾಸ್, ಆ ಫೋಟೋ ಯಾವ ರೀತಿಗಿತ್ತು. ವೆನ್ ದ ಟೂ ಗರ್ಲ್ ಕಜಿನ್ಸ್ ವೆಂಟ್ ಪ್ಯಾಡ್ಲಿಂಗ್. ವೆನ್ ಟೂ ಗರ್ಲ್ ಕಜಿನ್ಸ್, ಓಕೆ, ನನ್ನ ಕಜಿನ್ ಇಬ್ಬರು ಪ್ಯಾಡ್ಲಿಂಗ್ ಇನ್ ದ ಸೆನ್ಸ್ ಸ್ವಿಮ್ಮಿಂಗ್, ಸಮುದ್ರ ತೀರದಲ್ಲಿ ಈಜಾಡಲಿಕ್ಕೆ ಹೋಗಿದ್ದರು. ಈಚ್ ಒನ್ ಹೋಲ್ಡಿಂಗ್ ಒನ್ ಮೈ ಮದರ್ಸ್ ಹ್ಯಾಂಡ್ಸ್. ಇಬ್ಬರು ನನ್ನ ತಾಯಿಯ ಕೈಗಳನ್ನು ಹಿಡಿದುಕೊಂಡಿದ್ದಾರೆ. ಫೋಟೋಲ್ಲಿ ನೋಡ್ಬೋದು ನೀವು. ಓಕೆ, ದೀಸ್ ಟೂ ಆರ್ ಕಜಿನ್ಸ್ ಆಫ್ ಅ ಪೋಯಿಟ್ and this is mother of a poet, ಕವಿಯ ತಾಯಿ. and see the big girl, some 12 years or so, each one holding one of my mother's hand. ಇಬ್ಬರು ನನ್ನ ತಾಯಿ ಕೈಗಳನ್ನು, ಒಂದೊಂದು ಕೈಗಳನ್ನು ಹಿಡ್ಕೊಂಡಿದ್ದಾರೆ ಆಚೆ ಈಚೆ ನನ್ನ ಕಜಿನ್ಸು. and see the big girl, ಅವಳು ದೊಡ್ಡ ಹುಡುಗಿ. some 12 years or so, ಸುಮಾರು 12 ವರ್ಷ ಇರಬಹುದು. All three stood still to smile through their hair. Okay, so all three stood still. Okay, ಸುಮ್ಮನೆ ನಿಂತಿದ್ದಾರೆ, ಫೋಟೋಗೆ ಫೋಸ್ ಕೊಡ್ತಾ ಇದ್ದಾರೆ. ಸ್ಟಿಲ್ ಫೋಸು ಅಂದರೆ ನಿಂತಿರೋ ಒಂದು ಭಂಗಿ. ಸ್ಮೈಲ್ ಥ್ರೂ ದೇರ್ ಹೇರ್. ಓಕೆ, ಗಾಳಿಗೆ ಅವರ ಕೂದಲು ಆಚೆ ಈಚೆಯಾಗಿ ಹಾರಾಡ್ತಾ ಇದೆ ಫ್ರೀಯಾಗಿ. ಓಕೆ, ಅಂಥದ್ರಲ್ಲಿ ಅವರು ನಕ್ಕೊಂಡು ಫೋಟೋಗೆ ಒಂದು ಫೋಸನ್ನು ಕೊಡ್ತಾ ಇದ್ದಾರೆ.
ನೆಕ್ಸ್ಟು at the uncle with a camera, a sweet face. ಅಂಕಲ್ ವಿತ್ ಅ ಕ್ಯಾಮ್ರಾ, ನಮ್ಮ ಅಂಕಲು ಫೋಟೋ ತೆಗಿತಿದ್ದಾರೆ ಕ್ಯಾಮ್ರಾ ಜೊತೆ. ಅ ಸ್ವೀಟ್ ಫೇಸ್ ಮೈ ಮದರ್ಸ್ ದಟ್ ವಾಸ್ ಬಿಫೋರ್ ಐ ವಾಸ್ ಬಾರ್ನ್. ತನ್ನ ತಾಯಿಯ ನೆನಪುಗಳನ್ನು ಮಾಡ್ಕೊತ, ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಪೋಯಿಟ್ಟು ತಮ್ಮ ತಾಯಿಯ ಸಿಹಿ ನೆನಪುಗಳನ್ನು ಒಂದು ಫೋಟೋದ ಮುಖಾಂತರ ನೆನೆಸ್ಕೊಳ್ತಾಳೆ. ಒಂದು ಫೋಟೋ ನೋಡಿ ಅವರಿಗೆ ಕಳೆದು ಹೋದ ಅವರ ತಾಯಿಯ ನೆನಪಾಗುತ್ತೆ. ಆ ಫೋಟೋನ ಹಂಚಿಕೊಂಡು, ಓಕೆ, ಈ ಪೋಯಮಲ್ಲಿ ಅವರ ತಾಯಿಯ ಒಂದು ಸಿಹಿ ನೆನಪನ್ನು ತಂದುಕೊಳ್ತಾರೆ. ಮೈ ಮದರ್ ದಟ್ ವಾಸ್ ಬಿಫೋರ್ ಐ ವಾಸ್ ಬಾರ್ನ್. ನಾನು ಹುಟ್ಟೋಕ್ಕಿಂತ ಮುಂಚೆ ಫೋಟೋ ಇದು. ಓಕೆ, ಅ ಸ್ವೀಟ್ ಫೇಸ್, ಅತ್ಯಂತ ಸುಂದರವಾಗಿದ್ಲು ನಮ್ಮ ತಾಯಿ. ಆ್ಯಂಡ್ ದ ಸೀ ವಿಚ್ ಅಪಿಯರ್ಸ್ ಟು ಹ್ಯಾವ್ ಚೇಂಜೆಡ್ ಲೆಸ್. ಓಕೆ, ಸಮುದ್ರ ಅವತ್ತಿಗೂ ನೋಡಿದ್ರು ಇವತ್ತಿಗೂ ನೋಡಿದ್ರು ಭಾಳ ಏನು ಬದಲಾವಣೆ ಆಗಿದೆ ಅಂತೇನು ಅನಿಸಲ್ಲ. ಆ ಫೋಟೋದಲ್ಲಿರೋ ಸಮುದ್ರ ನಮ್ಮ ತಾಯಿ 12 ವರ್ಷದವಳಿದ್ದಾಗ ಮತ್ತು ಅದೇ ಸಮುದ್ರ ಈಗ ನೋಡಿದ್ರೂ ಸಹಿತ ಭಾಳ ಬದಲಾವಣೆ ಏನು ನಮಗೆ ಕಂಡು ಬರಲ್ಲ. ವಾಶ್ಡ್ ದೇರ್ ಟೆರಿಬ್ಲಿ ಟ್ರಾನ್ಸಿಯಂಟ್ ಫೀಟ್. ವಾಶ್ಡ್ ದೇರ್, ಓಕೆ, ಅವರ ಹೆಜ್ಜೆಗಳನ್ನು, ಟ್ರಾನ್ಸಿಯಂಟ್ ಇನ್ ದ ಸೆನ್ಸ್ ನಾಟ್ ಟೆಂಪರರಿ, ಐ ಮೀನ್ ಟೆಂಪರರಿ, ಓಕೆ, ನಾಟ್ ಪರ್ಮನೆಂಟ್, ವಿಚ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ನೀರಿನ ಅಲೆಗಳು, ಓಕೆ, ಸಮುದ್ರದ ಅಲೆಗಳು, ಭಯಂಕರ ಅಲೆಗಳು ಆ ಪಾದಗಳ ಗುರುತುಗಳನ್ನು ಅಳಿಸಿ ಹೋಗಿದೆ. ಓಕೆ, ಸಿ ಈಸ್ ಪರ್ಮನೆಂಟ್. ದ ಅಪಿಯರೆನ್ಸ್ ಆಫ್ ಅ ಸಿ ಈಸ್ ಪರ್ಮನೆಂಟ್. ಇಟ್ ಲುಕ್ಸ್ ಸೇಮ್ ಈವನ್ ಬಿಫೋರ್ 20-30 years ಆ್ಯಂಡ್ ನೌ ಆಲ್ಸೋ. ದೆರ್ ಈಸ್ ನೋ ಮಚ್ ಚೇಂಜ್ ಇನ್ ದ ಸಿ. ಸಮುದ್ರದಲ್ಲಿ ಅಂಥ ಬದಲಾವಣೆಗಳೇನಿಲ್ಲ. ಆದರೆ ಆ ಸಮುದ್ರ ಅವರ ಪಾದದ ಗುರುತುಗಳನ್ನು ಅಳಿಸಿಬಿಟ್ಟಿದೆ ಅಂಥೇಳಿ ಪೋಯಿಟ್ ಹೇಳ್ತಾರೆ. ಸಮ್ 20-30 years ಲೇಟರ್, 20-30 ವರ್ಷ ಆದಮೇಲೆ, ಸಿ ವುಡ್ ಲಾಫ್ ಆಟ್ ದ ಸ್ನ್ಯಾಪ್ಶಾಟ್. ಆ ಫೋಟೋವನ್ನು ತಾಯಿ ನೋಡಿದಾಗ ಏನು ಮಾಡ್ತಾರೆ, ಸಿ ವುಡ್ ಲಾಫ್, ಅವಳು ನಗ್ತಾಳೆ. ಅವಳ ತಾಯಿಗೆ ಆ ಫೋಟೋವನ್ನು ತೋರಿಸಿದಾಗ ಅವರ ತಾಯಿ ಆ ಫೋಟೋವನ್ನು ನೋಡಿ ನಗ್ತಾಳೆ. ಸಿ ಬೆಟಿ ಆ್ಯಂಡ್ ಡಾಲಿ, ಸಿ ವುಡ್ ಸೇ. ಆ ಎರಡು ಹುಡುಗಿಯರನ್ನು ನೋಡಿ, ಕಜಿನ್ಸು, ಸಿ ಬೆಟ್ಟಿ ಆ್ಯಂಡ್ ಡಾಲಿ, ಒಬ್ಬಳು ಬೆಟ್ಟಿ ಇನ್ನೊಬ್ಬಳು ಡಾಲಿ, ಅವರನ್ನು ನೋಡಿ ನಕ್ಕು ಆ ಫೋಟೋವನ್ನು ನೋಡಿ ತಾಯಿ ಏನು ಹೇಳ್ತಾಳೆ, ಸಿ ಬೆಟ್ಟಿ ಆ್ಯಂಡ್ ಡಾಲಿ, ಸಿ ವುಡ್ ಸೇ. ಆ್ಯಂಡ್ ಲುಕ್ ಹೌ ದೇ ಡ್ರೆಸ್ಡ್ ಅಸ್ ಫಾರ್ ದ ಬೀಚ್. ಓಕೆ, ಸೊ ಬೀಚಲ್ಲಿ ಓಡಾಡಲಿಕ್ಕೆ, ಸ್ವಿಮ್ಮಿಂಗ್ ಮಾಡಲಿಕ್ಕೆ ಯಾವ ರೀತಿ ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ ನೋಡ್ರಿ ಅಂಥೇಳಿ ಆ ತಾಯಿಯು ನಗ್ತಾ ಆ ಒಂದು ಸುಂದರವಾದ ಕ್ಷಣಗಳನ್ನು ನೆನೆಸ್ಕೋತಾಳೆ. ಆ ಫೋಟೋವನ್ನು ನೋಡಿ ತಾಯಿಯ ಮುಖ ಅರಳುತ್ತೆ, ಬಹಳ ಸಂತೋಷ ಆಗುತ್ತೆ ಅವಳಿಗೆ. ದ ಸಿ ಹಾಲಿಡೇ ವಾಸ್ ಹರ್ ಪಾಸ್ಟ್. ದ ಸಿ ಹಾಲಿಡೇ ವಾಸ್ ಹರ್ ಪಾಸ್ಟ್. ಆ ಒಂದು ಸಮುದ್ರದ ರಜೆಯಲ್ಲಿ ಸಮುದ್ರದ ದಡದಲ್ಲಿ ಕಳೆದಂಥ ಕ್ಷಣಗಳು ಅವಳ ಪಾಸ್ಟು, ಅಂದರೆ ಕಳೆದು ಹೋದ ದಿನಗಳು. ಮೈನ್ ಈಸ್ ಹರ್ ಲಾಫರ್. ನನಗೆ ಅವಳ ನಗು. ಆ ಸಮುದ್ರದ ಹಾಲಿಡೇ, ಆ ಸಮುದ್ರದ ರಜೆಯ ದಿನಗಳು ಅವಳ ಒಂದು ನೆನಪಾದರೆ ನನಗೆ ಅವಳ ನಗು ಒಂದು ನೆನಪಾಗಿದೆ. ಬೋತ್ ರೈ ವಿತ್ ದ ಲೇಬರ್ಡ್ ಈಸ್ ಆಫ್ ಲಾಸ್. ಓಕೆ, ಬೋತ್ ಚೇಂಜ್ಡ್. ಓಕೆ, ವಿತ್ ದ ಲೇಬರ್ಡ್ ಈಸ್ ಆಫ್ ಲಾಸ್. ಎರಡೂ ಕ್ಷಣಗಳು ಕಳೆದು ಹೋಗಿದೆ. ನಮ್ಮ ತಾಯಿಯ ಆ ಸುಂದರವಾದ ಹಾಲಿಡೇ ಅವಳ ಒಂದು ನೆನಪಾದರೆ ನನಗೆ ಅವಳ ಒಂದು ಸುಂದರವಾದ ನಗು ನನಗೆ ನೆನಪಾಗುತ್ತೆ. ಎರಡೂ ಕೂಡ ಕಳೆದು ಹೋದಂಥ ಓಕೆ ಕ್ಷಣಗಳು. ಅದನ್ನು ನೆನೆಸ್ಕೊಳ್ಳೋದ್ರಲ್ಲಿ ಸಂತೋಷವೂ ಇದೆ, ಒಂದು ರೀತಿ ವಿಷಾದನೂ ಇದೆ ಅಂಥೇಳಿ ಪೋಯಿಟ್ ಹೇಳ್ತಾರೆ. ನೌ ಸಿ ಹ್ಯಾಸ್ ಬೀನ್ ಡೆಡ್ ನಿಯರ್ಲಿ ಆ್ಯಸ್ ಮೆನಿ ಇಯರ್ಸ್. ಈಗ ಅವಳು ಇಲ್ಲ, ನಮ್ಮ ತಾಯಿ ಹಲವಾರು ವರ್ಷಗಳ ಹಿಂದೆಯೇ ಅವರು ಕಳೆದು ಹೋಗಿದ್ದಾರೆ. ಆ್ಯಸ್ ದ್ಯಾಟ್ ಗರ್ಲ್ ಲಿವ್ಡ್. ಓಕೆ, ಆ ಫೋಟೋದಲ್ಲಿರ್ತಕ್ಕಂಥ ಒಂದು ಹುಡುಗಿ, 12 ವರ್ಷದ ಹುಡುಗಿ ಸಮುದ್ರ ತೀರದಲ್ಲಿ ತನ್ನ ಕಜಿನ್ಗಳೊಂದಿಗೆ ನಲಿದಾಡ್ತಾ ತೆಗೆದುಕೊಂಡಂಥ ಫೋಟೋದಲ್ಲಿರುವ ಒಂದು ಹುಡುಗಿ ಇವಾಗ ಅವಳು ಇಲ್ಲ. ಆ್ಯಂಡ್ ಆಫ್ ದಿಸ್ ಸರ್ಕಮ್ಸ್ಟನ್ಸ್, ಈ ಒಂದು ಕ್ಷಣದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ, ದೇರ್ ಈಸ್ ನಥಿಂಗ್ ಟು ಸೇ ಅಟ್ ಆಲ್. ಇಟ್ಸ್ ಸೈಲೆನ್ಸಸ್. ಈ ಒಂದು ಕ್ಷಣದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಏನೂ ಹೇಳುವ ಹಾಗಿಲ್ಲ, ಏನೂ ಹೇಳುವುದಕ್ಕೆ ಇಲ್ಲ. ಓಕೆ, ಎಲ್ಲವೂ ಮೌನದಲ್ಲಿ
ಕಳೆದು ಹೋಗಿದೆ, ಮೌನದಲ್ಲಿ ಮೌನವಾಗಿದೆ ಅಂಥೇಳಿ ಕವಿ ಹೇಳ್ತಾರೆ, ಪೋಯಿಟ್ ಹೇಳ್ತಾರೆ. ಓಕೆ, ಒಂದು ಅದ್ಭುತವಾದ ಪೋಯಮ್ಮು. ಇದರಲ್ಲಿ ಮೊದಲು ಏನು ಹೇಳ್ತಾರೆ ಅಂತಂದರೆ, ಓಕೆ, ಒಂದು ತಾಯಿಯ ಒಂದು ಫೋಟೋ ಈ ಒಂದು ಕವಿತೆ ಬರಲಿಕ್ಕೆ ಕಾರಣ ಆಗುತ್ತೆ. ಕಾರ್ಡ್ಬೋರ್ಡ್ ಮೇಲೆ ಅಂಟಿಸಿರ್ತಕ್ಕಂಥ ಒಂದು ಫೋಟೋ, ಮೊದಲು ಫೋಟೋಗಳು ಹಾಗೆ ಇರ್ತಿದ್ದವು, ಅದು ಕಾರ್ಡ್ಬೋರ್ಡ್ ಇರ್ತಿತ್ತು. ಆ ಫೋಟೋವನ್ನು ನೋಡಿ, ಅದರಲ್ಲಿರುವ ಒಂದು ಫೋಟೋವನ್ನು ನೋಡಿ, ಓಕೆ, ಸೊ ಕವಿಯತ್ರಿ ತಮ್ಮ ತಾಯಿ ನೆನಪಾಗುತ್ತೆ. ತಮ್ಮ ತಾಯಿ ಸೆಂಟ್ರಲ್ಲಿ 12 ವರ್ಷದವಳಿದ್ದಾಗ ಅವರ ಕಜಿನ್ಗಳೊಂದಿಗೆ ಸಮುದ್ರ ತೀರದಲ್ಲಿ ಸ್ವಿಮ್ಮಿಂಗ್ ಅಂತ ಹೋದಾಗ ತೆಗೆದುಕೊಂಡಂಥ ಫೋಟೋ. ಈ ಫೋಟೋವನ್ನು ನೋಡಿ ಅವಳಿಗೆ ಆ ಸಂತೋಷದ ಕ್ಷಣಗಳ ಒಂದು ನೆನಪಾಗುತ್ತೆ. ಓಕೆ, ಫೋಟೋಲ್ಲಿ ಅವರು ಎಷ್ಟು ಸಂತೋಷವಾಗಿ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಸಮುದ್ರ ತೀರದಲ್ಲಿ ಆ ಫೋಟೋನ ತಗೊಂಡಿದ್ದಾರೆ. ಸೊ ಬಹುಶಃ ನನ್ನ ತಾಯಿಗೆ 12 ವರ್ಷ ಇರಬೇಕು, ಮಧ್ಯದಲ್ಲಿರೋಳು ನನ್ನ ತಾಯಿ, ಈ ಕಡೆ ಇರೋ ನನ್ನ ಕಜಿನ್ನು ಅಂಥೇಳಿ ಮೊದಲನೇ 5 ಲೈನ್ಸಲ್ಲಿ ಒಂದು ಸ್ಟಾಂಜಲ್ಲಿ ಒಂದು ಹೇಳ್ತಾಳೆ. ನೆಕ್ಸ್ಟು ನಮ್ಮ ಅಂಕಲ್ಲು ಫೋಟೋ ತೆಗಿತಾ ಇದ್ದಾರೆ. ಅಟ್ ದ ಅಂಕಲ್ ವಿತ್ ಮೈ ಕ್ಯಾಮ್ರಾ, ಅ ಸ್ವೀಟ್ ಫೇಸ್ ಆಫ್ ಮೈ ಮದರ್ಸ್. ನಮ್ಮ ತಾಯಿಯ ಒಂದು ಮಧುರವಾದ ಮುಖ, ನಾನು ಹುಟ್ಟೋಕ್ಕಿಂತ ಮುಂಚೆ ಇರಬಹುದು, ಬಿಫೋರ್ ಐ ವಾಸ್ ಬಾರ್ನ್. ಆ್ಯಂಡ್ ದ ಸಿ ವಿಚ್ ಅಪಿಯರ್ಸ್ ಟು ಹ್ಯಾವ್ ಚೇಂಜ್ಡ್ ಲೆಸ್. ನಮ್ಮ ತಾಯಿ 12 ವರ್ಷವಿದ್ದಾಗ ಸಮುದ್ರ ಹೆಂಗಿತ್ತು, ಇವತ್ತಿಗೂ ಕೂಡ ಅದು ಹಾಗೇ ಇದೆ. ಆದರೆ ನನ್ನ ತಾಯಿ ಇವಾಗಿಲ್ಲ, ಅವಳ ಆ ಸುಂದರವಾದ ನಗುವು ಇವತ್ತಿಲ್ಲ. ಸಮುದ್ರ ಭಾಳಷ್ಟು ಚೇಂಜ್ ಆಗಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ನಮ್ಮ ತಾಯಿಯಲ್ಲಿ ಮುಖದಲ್ಲಿದ್ದ ಆ ನಗು ಈಗಿಲ್ಲ, ಮತ್ತು ನಮ್ಮ ತಾಯಿಯೂ ಇಲ್ಲ. ಓಕೆ, ಸೊ 30 ವರ್ಷದ ಹಿಂದೆ ಇರೋ ಈ ಫೋಟೋ. ಓಕೆ, ಅದರಲ್ಲಿರೋರು ಯಾರು? ಬೆಟಿ ಆ್ಯಂಡ್ ಡಾಲಿ, ನನ್ನ ಕಜಿನ್ಸು. ಅವರು ಸೊ ಬೀಚ್ ಡ್ರೆಸ್ ಹಾಕ್ಕೊಂಡು ಸಂತೋಷವಾಗಿ ಕಾಲ ಕಳೀತಾ ಇದ್ದಾರೆ. ಆ ಫೋಟೋವನ್ನು ನೋಡುವಾಗ, ನನ್ನ ತಾಯಿಗೆ ಆ ಫೋಟೋವನ್ನು ತೋರಿಸಿದಾಗ ಅವಳು ಅತ್ಯಂತ ಸಂತೋಷದಿಂದ ಆ ಫೋಟೋವನ್ನು ನೋಡಿ ಅದನ್ನು ನೆನೆಸ್ಕೋತಾಳೆ, ಆ ಮೂಮೆಂಟನ್ನು. ನಾನು 12 ವರ್ಷದಲ್ಲಿದ್ದಾಗ ಬೆಟಿ ಆ್ಯಂಡ್ ಡಾಲಿ ಅವ್ರ ಜೊತೆ ಕಡಲ ತೀರಕ್ಕೆ ಹೋದಾಗ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಫೋಟೋ. ಗಾಳಿಗೆ ಕೂದಲೆಲ್ಲ ಹಾರ್ತಾ ಇದೆ. ಅತ್ಯಂತ ಸಂತೋಷದ ಕ್ಷಣಗಳನ್ನು ನೋಡಿ ಅವಳ ತಾಯಿ ಬಹಳ ಸಂತೋಷ ಪಡ್ತಾಳೆ. ಓಕೆ, ಸೊ ಇಲ್ಲಿ ಪೋಯಿಟ್ ಹೇಳ್ತಾರೆ, ನನಗೆ ನಮ್ಮ ತಾಯಿಗೆ ಆ ಕಳೆದು ಹೋದ ಕ್ಷಣಗಳು ಸ್ಮರಣೀಯ ಆಗಿದ್ದರೆ, ನನಗೆ ನಮ್ಮ ತಾಯಿಯ ನಗು, ಕಳೆದು ಹೋದ ಆ ನಗು ನನಗೆ ಒಂದು ನೆನಪು. ಓಕೆ, ಇಲ್ಲಿ ಒಂದು ವಿಷಾದ ಇದೆ ಮತ್ತು ಒಂದು ಬಗೆಯ ಸಂತೋಷವೂ ಇದೆ. ಸೊ ಕೊನೆಗೆ ಹೇಳ್ತಾರೆ, ನಮ್ಮ ತಾಯಿ ಇವಾಗಿಲ್ಲ. ಫೋಟೋದಲ್ಲಿರುವ 12 ವರ್ಷದ ತುಂಟು ಹುಡುಗಿ ಇವಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ಅವಳನ್ನು ನೆನೆಸ್ಕೊಳ್ಳೋದೊಂದು ಬಿಟ್ಟರೆ ನಾನು ಏನೂ ಹೇಳುವ ಸ್ಥಿತಿಯಲ್ಲಿಲ್ಲ. ಇಟ್ಸ್ ಸೈಲೆನ್ಸಸ್ ಅಂಥೇಳಿ ಅದ್ಭುತವಾಗಿ ಶಿರ್ಲಿ ಚಾಲ್ಸನ್ ಅವರು ಬರೀತಾರೆ. ಓಕೆ, so this is the brief summary of the photograph poem. So please read the poem once or twice and read the summary in Kannada and English, and read all the question answers and by heart them. Okay, if you not yet subscribed, please subscribe my channel and share to your friends. Thank you very much. Thanks.